ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಬ್ಲೌಸ್ ನೆಕ್ಕಿಗೆ ಸಿಂಪಲ್ಲಾಗಿ ಒಂದು ಡಿಸೈನ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈ ಥರ ಗೋಲ್ಡನ್ ಕಲರ್ ಮಣಿಯನ್ನು ತಗೊಂಡಿದ್ದೀನಿ ನೋಡಿ. ಕಲರ್ ಹೋಗದೆ ಇರುವಂತಹ ಮಣಿ ಇದು. ಈಗ ಒಂದು 4 ಎಳೆಯಲ್ಲಿ ದಾರವನ್ನು ಹಾಕ್ಕೊಂಡು ಸೂಜಿಗೆ 4 ಎಳೆ ಮಾಡ್ಕೊಂಡಿದ್ದೀನಿ ಗಟ್ಟಿ ಬರಬೇಕಂತ. ಮೊದಲಿಗೆ 2 ಮಣಿಯನ್ನು ತಗೊಳ್ಬೇಕು. ಹೀಗೆ 2 ಮಣಿಯನ್ನು ಒಂದ್ಸಲಿ ಹಾಕೊಂಡು ಮತ್ತೊಂದು ಮಣಿಯನ್ನು ತಗೊಳ್ಬೇಕು. ಇದು 2 ಮಧ್ಯದಲ್ಲಿ ದಾರ ಇರ್ತದಲ್ವ, ಆ ದಾರದಲ್ಲಿ ಸೂಜಿಯನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡಾದ್ಮೇಲೆ ಈಗ ಮತ್ತೊಂದು ಮಣಿಯನ್ನು ಹಾಕ್ತಾ ಇದ್ದೀನಿ. ಹೀಗೆ ಟ್ರಯಾಂಗಲ್ ಶೇಪಲ್ಲಿ ಡಿಸೈನ್ ಬರ್ತದೆ. ತುಂಬ ಸಿಂಪಲ್ ಇದೆ, ಇದನ್ನು ಯಾರು ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ ಈ ಥರ ಆಯಿತು. ಹೀಗೆ ಹಿಂದ್ಗಡೆಗೆ ಒಂದು ಗಂಟನ್ನು ಹಾಕ್ಕೊಂಡು ಗಟ್ಟಿಯಾಗಿ ಈಗ ಮತ್ತೊಂದು ಕಡೆ ಹೆಣೆಯುವಂಥದ್ದು ಡಿಸೈನ್ ಈ ಥರ ಇದೆಯಲ್ವ, ಹಾಗಾಗಿ ಇದರ ತುದಿಗಷ್ಟೇ ಹೆಣೆದಿದ್ದೀನಿ ನಾನು. ನೀವು ಫುಲ್ಲು ನೆಕ್ ಸುತ್ತಲೂ ಹಾಕ್ಕೊಳ್ಬೋದು ಹತ್ತತ್ರ. ನಾನಿಲ್ಲಿ ದೂರ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ದಾರ ಕಾಣದೇ ಇರೋ ರೀತಿಲಿ ಸೂಜಿಯನ್ನು ಹೀಗೆ ಒಳಗಡೆಯಿಂದ ಪಾಸ್ ಮಾಡಿಕೊಂಡು ನಾವು ಎಲ್ಲಿ ಹೆಣಿತೀವಲ್ವ ಅದರಿಂದ ತಗೊಳ್ಬೇಕು. ಹೀಗೆ ಮಾಡೋದ್ರಿಂದ ಮೇಲೆ ದಾರ ಕಾಣೋದಿಲ್ಲ. ಈಗ ಅದೇ ರೀತಿಯಾಗಿ ಮತ್ತೊಂದು ಡಿಸೈನನ್ನು ಮಾಡ್ಕೊಳ್ಬಹುದು. ಹೀಗೆ ಸ್ಲೀವ್ಸಿಗೂ ತುದಿಗೆ ಮಾಡ್ಕೋಬಹುದು. ಇದೇ ರೀತಿಯಾಗಿ 2 ದಾರದ ಮಧ್ಯೆ ಸೂಜಿಯನ್ನು ಹಾಕೊಂಡಾಗ ಮಣಿ ಟ್ರಯಾಂಗಲ್ ಶೇಪಲ್ಲಿ ಕಾಣ್ತದೆ. ದಾರದ ಮಧ್ಯ ಸೂಜಿಯನ್ನು ಹಾಕೊಳ್ಳುವಂಥದ್ದು. ಹೀಗೆ ಪೂರ್ತಿ ಬ್ಲೌಸ್ ಹಾಕೊಳ್ಳೋರಿಗೆ ಇದೇ ಥರವಾಗಿ ಹಿಂದ್ಗಡೆ ಒಂದು ನಾಟನ್ನು ಹಾಕ್ಕೊಂಡು ನಂತರ ಮುಂದಿನ ಸ್ಟಿಚ್ಚನ್ನು ಆರಂಭ ಮಾಡುವಂಥದ್ದು. ಮತ್ತೊಂದು ಸ್ಟಿಚ್ಚನ್ನು ಕಂಪ್ಲೀಟ್ ಆಯಿತು ನೋಡಿ. ಈಗ ಹೀಗೆ ಕಾಣ್ತದೆ ಬ್ಲೌಸು ನೋಡಿ. ಸ್ಲೀವ್ಸಿಗೂ ಕೂಡ ಹಾಕೊಂಡಿದ್ದೀನಿ.
ಇಷ್ಟೊತ್ತು ವಿಡಿಯೋ